ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಸಿಂಹ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಗೋಚಾರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ವೀಕ್ಷಕರೇ, ಸಿಂಹ ರಾಶಿಯವರಿಗೆ ಸ್ವಲ್ಪ ಸಮಯ ಗಡಿಬಿಡಿಯ ನಿರ್ಧಾರಕ್ಕೆ ಅಥವಾ ಹಣಕಾಸಿನ ವಿಚಾರಗಳಲ್ಲಿ ಅಥವಾ ನೀವು ಅಂದುಕೊಂಡಂಥ ಪಾರ್ಟ್ನರ್ಶಿಪ್ ವ್ಯವಹಾರಗಳಿಗೆ ಉತ್ತಮ ಅಲ್ಲ. ಯಾರನ್ನಾದರೂ ನಂಬಿ ದೊಡ್ಡ ಮಟ್ಟದ ಐಡಿಯಾ ಹಾಕ್ಕೊಂಡ್ರೆ ತುಂಬ ಎಚ್ಚರಿಕೆಯಲ್ಲಿ ನಿರ್ಧಾರಗಳನ್ನು ತೆಗೆದುಕೋಬೇಕಾಗುತ್ತೆ. ವಿಶೇಷವಾಗಿ ನಿಮ್ಗೆ ಏನಾಗುತ್ತೆ ಅಂದರೆ, ದೊಡ್ಡ ಮಟ್ಟದ ಪ್ರಾಫಿಟ್ಟು ಖಂಡಿತ ಸಿಗುತ್ತೆ ಅಂತೇಳಿ ಒಂದು ಭ್ರಮೆಗೆ ಒಳಪಟ್ಟು ನಷ್ಟಕ್ಕೆ ಅಥವಾ ಕಷ್ಟಕ್ಕೆ ಒಳಗಾಗುವ ಸಾಧ್ಯತೆಗಳಿರೋದ್ರಿಂದ ತುಂಬ ಹೆಚ್ಚಿನ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು. ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ ಅಥವಾ ನಾಗ ಪ್ರತಿಷ್ಠೆಯನ್ನು ಮಾಡಿಸಿ, ಅಥವಾ ನಿಮ್ಮ ಹತ್ತಿರದ ಸ್ಥಳಗಳಲ್ಲಿ ಸುಬ್ರಹ್ಮಣ್ಯ ದೇವರಿಗೆ ಮಂಗಳವಾರಗಳಂದು ಪೂಜೆ ಕೊಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ಅಥವಾ ಷಷ್ಠಿ ಪಂಚಮಿಯಂದು ಸಹ ಪೂಜೆ ಕೊಡೋದ್ರಿಂದ ನೆಗೆಟಿವ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಬಟ್ ತುಂಬ ಎಚ್ಚರಿಕೆ ಆಗಿರಬೇಕು. ನಿಮ್ಮ ಎದುರಾಳಿಗಳು ನಿಮಗಿಂತ ಪವರ್ಫುಲ್ ಆಗಿರೋದ್ರಿಂದ ಯಾವುದೇ ವಿಶೇಷವಾದಂಥ ವ್ಯವಹಾರಗಳಲ್ಲಿ ಎಚ್ಚರಿಕೆಯನ್ನು ವಹಿಸಿ. ಹಾಗೆ ಅಷ್ಟಮ ಶನಿಯ ಪ್ರಭಾವ ಇರೋದರಿಂದ ಆರೋಗ್ಯದ ಬಗ್ಗೆ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ, ಹೊರಗಡೆ ತಿಂಡಿ ಪದಾರ್ಥಗಳನ್ನು ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಜ್ಯೂಸು, ಕಾಫಿ, ಟೀ ಇತ್ಯಾದಿ ಪಾನೀಯಗಳ ಸೇವನೆಯ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿನ ಕಾಳಜಿ ಅಗತ್ಯ. ಯಾವುದೇ ತಿಂಡಿ ಪದಾರ್ಥಗಳಲ್ಲಿ ನೋಡಿ ಸೇವನೆ ಮಾಡೋದು ಉತ್ತಮ. ಹಾಗೆಯೇ ದೂರ ಪ್ರಯಾಣ ಹೋಗ್ತಕ್ಕಂಥ ಒಂದು ಸಂದರ್ಭಗಳು ಬರುವ ಸಾಧ್ಯತೆ ಹೆಚ್ಚಾಗಿದೆ. ವಿದೇಶ ಯೋಗವೂ ಸಹ ಇರ್ತದೆ. ಈ ಸಂದರ್ಭಗಳಲ್ಲಿ ನಿಮ್ಮ ಅಗತ್ಯವುಳ್ಳ ಮೊಬೈಲ್, ಹಣ, ಪರ್ಸು ಇತ್ಯಾದಿಗಳ ಬಗ್ಗೆ ಹೆಚ್ಚಿನ ಕಾಳಜಿ ಇರಲಿ. ಪ್ರಯಾಣ ಹೋಗ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ವಾಹನದಲ್ಲಿ ತೊಂದರೆ ಆಗುವ ಸಾಧ್ಯತೆಗಳಿರ್ತದೆ. ಈ ಬಗ್ಗೆಯೂ ಗಮನ ಹರಿಸಿ. ಮನೆಯಲ್ಲಿ ಹಿರಿಯರೊಡನೆ ಮನಸ್ತಾಪಗಳನ್ನು ಮಾಡ್ಕೋಬೇಡಿ. ವ್ಯಾಪಾರ ವ್ಯವಹಾರಗಳಲ್ಲಿ ನೋಡಿಕೊಂಡು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ, ಮನೆ ಕಟ್ಟಲಿಕ್ಕೆ, ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಸಮಯ ಉತ್ತಮವಾಗಿದ್ದರೂ ಸಹ ನಿಧಾನವಾಗಿ ಡಿಸ್ಕಷನ್ ಮಾಡಿಕೊಂಡು ಸರಿಯಾದ ನಿರ್ಧಾರ ತೆಗೆದುಕೊಂಬೋದು ಭಾಳ ಒಳ್ಳೆಯದು. ನಾಗದೋಷದ ಪ್ರಭಾವದಿಂದ ಕೈಯಿಗೆ ಬಂದದ್ದು ಬಾಯಿಗೆ ಬರಲ್ಲ ಅನ್ನೋ ಮಟ್ಟಕ್ಕೆ ಆಗಬಾರ್ದು. ಹಾಗೆ ನೀವು ಉದ್ಯೋಗ ಮಾಡುವ ಕಡೆ ಉದ್ಯೋಗದಲ್ಲಿ ಅಪರಾಧ ಅಥವಾ ಆರೋಪ ಅಥವಾ ಪ್ರತ್ಯಾರೋಪ ಬರುವ ಸಾಧ್ಯತೆಗಳಿರೋದ್ರಿಂದ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಹಣಕಾಸು ವಿಚಾರದಲ್ಲಿ ಎಲ್ಲಾದರೂ ಇಟ್ಟು ಮರಿತಕ್ಕಂಥದ್ದು ಅಥವಾ ಕಳವ ಆಗ್ತಕ್ಕಂಥದ್ದು ಈ ಸಾಧ್ಯತೆಗಳಿರೋದ್ರಿಂದ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು. ವಿಶೇಷವಾಗಿ ನೀವು ಗಣಪತಿ ದೇವರಿಗೆ ಗರಿಕೆ ಪತ್ರೆ, ಬಿಲ್ವ ಪತ್ರೆಗಳನ್ನು ಅರ್ಪಣೆ ಮಾಡಿ, ಅಥವಾ ಗಣಪತಿ ದೇವರ ದೇವಸ್ಥಾನದಲ್ಲಿ ಬಿಲ್ವ ಪತ್ರೆ, ಗರಿಕೆ ಪತ್ರೆಯನ್ನು ಕೊಟ್ಟು ಮಂಗಳವಾರಗಳಂದು ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಶನಿ ಭಗವಾನವರಿಗೆ ಶನಿವಾರಗಳಂದು ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ. ಶನಿವಾರ ಕಪ್ಪು ಮತ್ತು ನೀಲಿಯ ಬಣ್ಣದ ವಸ್ತ್ರಗಳ ಧಾರಣೆ ಉತ್ತಮ ಅಲ್ಲ. ಕಟಿಂಗ್ ಶೇವಿಂಗ್ಸು ಮಾಡಬೇಡಿ. ನಾನ್ ವೆಜ್ ಸೇವನೆಯೂ ಸಹ ಉತ್ತಮ ಅಲ್ಲ. ಇಲ್ಲಿ ಶನಿದೇವರಿಗೆ ಎಳ್ಳೆಣ್ಣೆ ದಾನ ಕೊಡಿ. ಬನ್ನಿ ಪತ್ರೆ, ಬಿಲ್ವ ಪತ್ರೆ, ಪೂಜಾ ಸಾಮಗ್ರಿಗಳೊಂದಿಗೆ ಹೋಗಿ ದೇವಸ್ಥಾನದಲ್ಲಿ 8 ಸುತ್ತು ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಈ ಪ್ರದಕ್ಷಿಣೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ
ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರವನ್ನು 8 ಸಲ ಜಪ ಮಾಡಿ ಅಥವಾ ಪ್ರದಕ್ಷಿಣೆ ಮುಗಿಯುವವರೆಗೂ ಜಪ ಮಾಡ್ತಕ್ಕಂಥದ್ದು ಭಾಳ ಉತ್ತಮ. ನವಗ್ರಹಗಳಿದ್ದರೆ 9 ಸುತ್ತು ಪ್ರದಕ್ಷಿಣೆ ಹಾಕಿ, ಇದಾದ ನಂತರ ಪೂಜಾ ಸಾಮಗ್ರಿಗಳನ್ನು ಕೊಟ್ಟು ಅಥವಾ ಎಳದೀಪ ಬತ್ತಿ ಹಚ್ಚತಕ್ಕಂಥದ್ದು, ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಮಾಡಿ ಆದ ನಂತರ ಪ್ರಸಾದ ಸ್ವೀಕರಿಸುವಾಗ ನಿಂತುಕೊಂಡೇ ಪ್ರಸಾದ ಸ್ವೀಕಾರ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ಶನಿ ಭಗವಾನರ ದೇವಸ್ಥಾನದಲ್ಲಿ ಅಡ್ಡ ಬೀಳೋದು ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ. ವಿಶೇಷವಾಗಿ ನೀವೇನಾದರೂ ವಿವಾಹಾದಿ ಶುಭ ಕಾರ್ಯಗಳಿಗೆ ಪ್ರಯತ್ನ ಪಟ್ಟಾಗ ಅಡ್ಡಿ ಆತಂಕಗಳಾಗ್ಬೋದು ಅಥವಾ ಸಮಸ್ಯೆಗಳು ಬರೋ ಸಾಧ್ಯತೆಗಳಿರೋದ್ರಿಂದ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆ ಮಾಡಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.